Hi guys, welcome back to the channel. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ರಸಾಯನ ಮಾಡ್ತಾ ಇದ್ದೀನಿ. ರಸಾಯನಕ್ಕೆ 4 ಬನಾನಾ ತಗೊಂಡಿದ್ದೀನಿ. ಇದು ಏಲಕ್ಕಿ ಮತ್ತು ಲವಂಗದ್ದು ಸಕ್ಕರೆ ಜೊತೆಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿರೋದು. ಇದು ತುಪ್ಪದ ಜೊತೆಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕ್ಯಾಶ್ಯೂನ. ಸ್ವಲ್ಪ ಕೋಕೋನಟ್ಟು, ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. I have taken 4 bananas. This is raw cashew roasted in ghee, clarified butter, and this is powder of sugar, a little bit of sugar, and cardamom and clove, it's powder, and some fresh coconut and some sugar. We'll be cutting this one. ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಫಸ್ಟು. ಇದಕ್ಕೆ ಕುಕ್ ಮಾಡೋದೇನೂ ಇಲ್ಲ. ಫಾರ್ ದಿಸ್ ಒನ್ ದೇರ್ ಇಸ್ ನೋ ಕುಕಿಂಗ್, ಜಸ್ಟ್ ಆ್ಯಡಿಂಗ್, ಮಿಕ್ಸಿಂಗ್ ಆ್ಯಂಡ್ ಈಟಿಂಗ್. ಆ್ಯಡ್ ಮಾಡೋದು, ಮಿಕ್ಸ್ ಮಾಡೋದು, ಆಮೇಲೆ ತಿನ್ನೋದು ಅಷ್ಟೇ ಇರೋದಿದು. ಹಣ್ಣಾಗಿರೋ ಬನಾನಾ ಇದ್ದಾಗ ಏನಾದ್ರು ಒಂದು ಮಾಡ್ಕೋಬೇಕು ಅಂದರೆ ವಿ ಹ್ಯಾವ್ ಟು ಡೂ ಲೈಕ್ ದಿಸ್. ವೆನ್ ಇಟ್ಸ್ ಕಂಪ್ಲೀಟ್ಲಿ ರೈಪ್ಡ್, ಇಫ್ ವಿ ಡೋಂಟ್ ವಾಂಟ್ ಟು ಈಟ್ ಜಸ್ಟ್ ಲೈಕ್ ದಟ್, ವಿ ಕ್ಯಾನ್ ಡೂ ದಿಸ್ ಒನ್. ಯೂಶಲಿ ವಿ ಡೂ ದಿಸ್ ಫಾರ್ ದ festival time, for the puja and all. To this we'll be adding banana is sweet, so we'll be adding only like 2 to 3 spoons depending on the sweetness. 2 ಅಥವಾ 3 ಸ್ಪೂನ್ಸ್ ಯಾರಿಗೆ ಸ್ವೀಟ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿ ಹಾಕೋಬೋದು ಸಕ್ಕರೆನ, ಶುಗರ್. ಇವಾಗ ಇದು ಕ್ಯಾಶ್ಯೂಸ್ ರೋಸ್ಟ್ ಆಗಿರೋದು, ಸ್ವಲ್ಪ ಕೋಕೋನಟ್ಟು, and just 1 spoon for the smell, and mixing. ಈಗ ಮಿಕ್ಸ್ ಮಾಡಬೇಕಷ್ಟೆ. ಡನ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬೇರೆಯವ್ರಿಗೂ ಕಲಿಸಿ. ಈಸಿ ಇದು, ತುಂಬ ಅಂದರೆ ತುಂಬ ಈಸಿ. ಸೊ ಹಾಕ್ಕೊಂಡು ತಿನ್ಬೋದು. ಓಕೆ, ಬಾಯ್, ಎಂಜಾಯ್.